ಮಾರ್ಕೆಟ್ ಅಲ್ಲಿ $120 ಕ್ರೂಡ್ ಆಯಿಲ್ನ ಬೆಲೆ ಇತ್ತು, ಡಾಲರ್ದು ಬ್ಯಾರಲ್ದು. ಆಗ ನಾವು ₹63 ಡೀಸೆಲ್ ಕೊಡ್ತಾ ಇದ್ವಿ, ₹67 ಪೆಟ್ರೋಲ್ ಕೊಡ್ತಾ ಇದ್ವಿ, ₹395 ಸಿಲಿಂಡರ್ ಗ್ಯಾಸ್ ಅನ್ನ ಕೊಡ್ತಾ ಇದ್ವಿ. ಆದ್ರೆ ಈಗ ಯಾವ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕ್ರೂಡ್ ಆಯಿಲ್ ನ ಬೆಲೆ ಅರೌಂಡ್ 100 ಇದೆ. ಸೊ ಒಂದು ವೇರಿಯೇಷನ್ಸ್ ಇದೆ ಅರೌಂಡ್ 80. ಆದ್ರೆ ಇವತ್ತೇನಾಗಿದೆ, ₹1,000 ಮೇಲೆ ಆಗಿದೆ ಸಿಲಿಂಡರ್ ಗ್ಯಾಸ್ದು. ಹಾಗೆ ಡೀಸೆಲ್ ಪೆಟ್ರೋಲ್ 100 ಕ್ರಾಸ್ ಆಗಿದೆ. ಸೊ ಇದನ್ನ ನಾನು ಯಾಕೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ ಅಂತಂದ್ರೆ, ಪ್ರಧಾನ ಮಂತ್ರಿಗಳು ಬೆಲೆ ಏರಿಕೆಯನ್ನ ತಡೆಗಟ್ಟುವುದರಲ್ಲಿ ವಿಫಲರಾಗಿದ್ದಾರೆ. ಎರಡನೇದು, ಈ ದೇಶದ ರಕ್ಷಣೆ ಮಾಡುವಂಥದ್ರಲ್ಲಿ, ಮೋರ್ ಪರ್ಟಿಕ್ಯುಲರ್ಲಿ ಚೈನಾ ಬಾರ್ಡರ್ ಅಲ್ಲಿ ರಕ್ಷಣೆ ಮಾಡುವಂಥದ್ರಲ್ಲಿ ಪ್ರಧಾನಮಂತ್ರಿಗಳು ಸೋತಿದ್ದಾರೆ. ಬಹುಶಃ ನಾನು ಕಂಡಂತ, ನಾನೊಬ್ಬ ಪಾರ್ಲಿಮೆಂಟ್ ಸದಸ್ಯನಾಗಿದ್ದಂತ, ಈ ರಾಷ್ಟ್ರದಲ್ಲಿ ಯಾರಾದರೂ ಅತ್ಯಂತ ದುರ್ಬಲ ಪ್ರಧಾನಿ ಯಾರಾದರೂ ಇದ್ರೆ ಅದು ಮಿಸ್ಟರ್ ಮೋದಿ. ಅತ್ಯಂತ ಭ್ರಷ್ಟಾಚಾರಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥವ್ರು ಯಾರಾದರೂ ಇದ್ರೆ ಅದು ಮಿಸ್ಟರ್ ಮೋದಿ. ಯಾಕೆ? ನಾನು 2 ಉದಾಹರಣೆಗಳನ್ನ ಕೊಡ್ತೇನೆ, ಬೆಳೆಸಲಿಕ್ಕೆ ಹೋಗೋದಿಲ್ಲ. ರಫೇಲ್ ಹಗರಣ. ರಫೇಲ್ ಅಲ್ಲಿ ಒಂದು ಹಂತದಲ್ಲಿ ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ 2001ರಲ್ಲಿ ತೆಗೆದುಕೊಂಡಂತ ತೀರ್ಮಾನವನ್ನ 2011ರಲ್ಲಿ 135 ಯುದ್ಧ ವಿಮಾನಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಅಟ್ ದ ರೇಟ್ ಆಫ್ 575 crores ಅಲ್ಲಿ ತೀರ್ಮಾನ ಆಗಿತ್ತು. ಅದು 2011ರಲ್ಲಿ ತೀರ್ಮಾನ ಮಾಡಿ 2015ರವರೆಗೂ ಫಸ್ಟ್ 10 ಯುದ್ಧ ವಿಮಾನಗಳನ್ನ ರಫೇಲ್ ಕಂಪನಿಯಲ್ಲಿ ಮಾಡೋದು, ಉಳಿದಂತ 125 ವಿಮಾನಗಳನ್ನ ರಾಜ್ಯದಲ್ಲಿ ಕರ್ನಾಟಕದ ಬೆಂಗಳೂರಿನ HAL ಮಾಡೋದು ಅಂತ ಹೇಳಿ ತೀರ್ಮಾನ ಆಗಿತ್ತು. ಆದ್ರೆ 11 ದಿವಸಗಳ ಬೇಬಿ ಏನಿತ್ತು ಅಂಬಾನಿಯವರ ಸಂಸ್ಥೆಗೆ, ಇದನ್ನ ಕ್ಯಾನ್ಸಲ್ ಮಾಡಿ ಕೇವಲ 135 ಬದಲು ಬಹುಶಃ 35 ಸಾಕು ಅಂತ ಹೇಳಿ 1,675 ಕೋಟಿ ಒಂದು ಯುದ್ಧ ವಿಮಾನ ಕೊಡ್ತಾರೆ. ಅದರಲ್ಲಿ ಸುಮಾರು 40,000 ಕಿಕ್ ಬ್ಯಾಕ್ ಇರತಕ್ಕಂಥದನ್ನ ನಾವು ಗಮನಿಸಲಿಕ್ಕೆ ಸಾಧ್ಯತೆ ಇದೆ. ಎರಡನೇದು, ಈಗ 2G ನಲ್ಲಿ ಬಹಳ ದೊಡ್ಡ ಅವ್ಯವಹಾರ ಆಗಿದೆ ಅಂತ ಹೇಳಿದ್ರು. ಮೊನ್ನೆ ನೀವುಗಳೇ ಬರೆದಿದ್ರೆ ಮಾಧ್ಯಮ ಸ್ನೇಹಿತರು. 5G ನಲ್ಲಿ ಎಕ್ಸ್ಪೆಕ್ಟೆಡ್ ರೆವಿನ್ಯೂ ವಾಸ್ ಅರೌಂಡ್ 70,000 crores. ಎಷ್ಟಕ್ಕೆ ಇವರು ಮಾರಾಟ ಮಾಡಿರುವಂಥದ್ದು? ನೀವೇ ಬರೆದಿರೋ ಪ್ರಕಾರ 12,000 ಕೋಟಿಗೆ. ಸೊ ಅದರ ಹತ್ರ ಸುಮಾರು 58ರಿಂದ 60,000 ಕೋಟಿಯಷ್ಟು ಕಿಕ್ ಬ್ಯಾಕ್ ಮಾಡಿದ್ದಾರೆ. ಸೊ ಈ ರೀತಿಯ ಹಾಗೆ ರೈತರ ಸಮಸ್ಯೆಗಳನ್ನು ಪರಿಹಾರ ಮಾಡೋದರಲ್ಲಿ ವಿಫಲರಾಗಿದ್ದಾರೆ. ನಿರುದ್ಯೋಗ ಸಮಸ್ಯೆ ಪರಿಹಾರ ಮಾಡೋದರಲ್ಲಿ ವಿಫಲರಾಗಿದ್ದಾರೆ. ಬಡತನ ರೇಖೆ, ಅದರಲ್ಲೂ ಹಂಗರ್ ಇಂಡೆಕ್ಸ್ 64 ಇದ್ದು 106ಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಸೊ ಈಗಿರಬೇಕಾದ್ರೆ ಬಹುಶಃ ನಾವೆಲ್ಲರೂ ಸಹ ಎಕ್ಸ್ಪೆಕ್ಟ್ ಮಾಡಿದ್ವಿ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಬಿಜೆಪಿನವರನ್ನ ಸಾರಾಸಗಟಾಗಿ ಸೋಲಿಸ್ತಾರೆ. ಮತ್ತು ಅದರಲ್ಲೂ ಕರ್ನಾಟಕದಲ್ಲಿ ನಾವು 5 ಗ್ಯಾರಂಟೀಸ್ ಕೊಟ್ಟು ಕಳೆದ 1 ವರ್ಷದಲ್ಲಿ ಜನಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ನಮಗೆ ಹೆಚ್ಚು ಸ್ಥಾನ, ಕನಿಷ್ಠ 20 ಸ್ಥಾನ ಕೊಡ್ತಾರೆ ಅಂತ ಹೇಳಿ ಲೆಕ್ಕ ಮಾಡಿದ್ವಿ. ಬಹುಶಃ ನಮಗೆ 20 ಸ್ಥಾನ ಬಂದಿದ್ರೆ 236 ಏನು ನಮ್ಮ ಇಂಡಿಯಾ ಗ್ರೂಪಿನ ಸ್ಟ್ರೆಂತ್ ಇತ್ತು, ಇಲ್ಲೊಂದು 10-15 ಜಾಸ್ತಿ ಆಗಿದ್ರೆ ಸುಮಾರು 250ಕ್ಕೆ ಹೋಗ್ತಾ ಇದ್ವಿ. ಅವರು ಏನು ಭಾರತೀಯ ಜನತಾ ಪಾರ್ಟಿಯವರು 246ರಲ್ಲಿ ಇದ್ದಂಥವ್ರು 225ಕ್ಕೆ ಬರ್ತಾ ಇದ್ರು. ಅವರ ಮಿತ್ರ ಪಕ್ಷಗಳು ಸೇರಿ ಕಡಿಮೆ ಆಗ್ತಾ ಇತ್ತು. ಸೊ ಹಾಗಾಗಿ ಬಹುಶಃ ಈ ಸೋಲನ್ನು ನೋಡಿದಾಗ ಎಲ್ಲೋ ಒಂದು ರೀತಿಯಲ್ಲಿ ಈ ಸೋಲು ಕೇವಲ ಕಾಂಗ್ರೆಸ್ಸಿನ ಸೋಲಲ್ಲ. ನನಗೆ ಅನಿಸುವಂಥದ್ದು ಈ ಸೋಲು ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸೋಲು, ಸಂವಿಧಾನಕ್ಕೆ ಆಗಿರುವಂಥ ಒಂದು ರೀತಿಯ ಅಪಚಾರ ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಏನಾದರೂ ಮಾಡಿ ಪಕ್ಷವನ್ನು ಮತ್ತಷ್ಟು ಸದೃಢವಾಗಿ ಮಾಡೋದರ ಮೂಲಕ ಬರುವಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ಗಳಲ್ಲಿ, ಇನ್ನಿತರ ಎಲೆಕ್ಷನ್ಸ್ ಅಲ್ಲಿ ಕಾಂಗ್ರೆಸ್ ಅನ್ನ ಸದೃಢವಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ನಾವು ಈ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ್ದೇವೆ ಅನ್ನೋದನ್ನ ಹೇಳಿಕೆ ಬಯಸ್ತೇನೆ. ಯಾಕಂದ್ರೆ ಪ್ರಜಾಪ್ರಭುತ್ವ ಉಳಿದ ಇದ್ರೆ ಈ ದೇಶದಲ್ಲಿ ಎಲ್ಲ ವರ್ಗದ ಜನ ಗಾಂಧಿ ಬಯಸಿದಂತ ರಾಮರಾಜ್ಯವನ್ನ ಕಟ್ಟಲಿಕ್ಕೆ ಸಾಧ್ಯತೆನೇ ಇಲ್ಲ. ನೋಡಿ, ನಾನು ಒಂದನ್ನ ಅತ್ಯಂತ ನೋವಿನಿಂದ ಈ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಇತ್ತೀಚೆಗೆ 66 ವರ್ಷಗಳ ಹಿಂದೆ ಯಾರು ಸರ್ಕಾರಿ ನೌಕರರಿದ್ರು ಅವರುಗಳು RSS ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಬಾರದು ಅಂತ ಇತ್ತು. ಯಾಕೆ ಕಾರಣ? ಒಂದು, ಗಾಂಧೀಜಿಯವರನ್ನ ಕೊಂದಂತ ಫಿಲಾಸಫಿಯ ಹಿನ್ನೆಲೆ ಇರ್ತಕ್ಕಂಥವ್ರು.
ಎರಡನೇದು ಧಾರ್ಮಿಕ ವಿಚಾರಗಳ ಹಿನ್ನೆಲೆ ಇರುವಂತಹ ಸಂಘಟನೆಯಲ್ಲಿರುವಂತಹ ಸರ್ಕಾರಿ ನೌಕರರಾದ್ರೆ DC ನೋ SP ನೋ CEO ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ನಿತರಾದ್ರೆ ಅದು ಒಂದು ರೀತಿಯಲ್ಲಿ ರಾಜಕೀಯ ಆಗುತ್ತೆ. ಯಾಕಂದ್ರೆ RSS ಮತ್ತು BJP, RSS ಅಂಡ್ BJP ಒಂದೇ ನಾಣ್ಯದ ಎರಡು ಮುಖಗಳು, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ನಾಳೆ ಈಗ RSS ನ ಶಾಖೆಯನ್ನ DCO ಕಚೇರಿಯಲ್ಲಿ ಚಡ್ಡಿ ಹಾಕೊಂಡು ಶುರು ಮಾಡಿದ್ರು ಏನು ಆಶ್ಚರ್ಯ ಇಲ್ಲ. ಸೊ ಹಾಗಾಗಿ ನಾನು ಯಾಕೆ ಈ ಮಾತನ್ನ ಅತ್ಯಂತ ನೋವಿನಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಸಾಮರಸ್ಯಕ್ಕೆ ಸೊ ಇವತ್ತು ಧಕ್ಕೆ ಆಗತಕ್ಕಂಥ ಹಿನ್ನೆಲೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅನ್ನ ಅತ್ಯಂತ ಬಲಯುತವಾಗಿ ಕಟ್ಸಕ್ಕಂಥದಕ್ಕೆ ಮತ್ತು ಸೋಲಿನಲ್ಲಿ ಯಾರೆಲ್ಲ ಅಕಸ್ಮಾತ್ ಯಾರಾದ್ರೂ ಪಾರ್ಟಿ ವಿರೋಧವಾದಂತಹ ಕೆಲಸಗಳನ್ನ ಮಾಡಿದ್ರೆ ಅಥವಾ ಇನ್ನೇನಾದ್ರೂ ಜಿನೈನ್ ರೀಸನ್ಗಳಿದ ಕಾರಣಗಳಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥದಕ್ಕೆ ಮಾಹಿತಿಯನ್ನ ಕೊಟ್ಟು ತನ್ನ ಮೂಲಕ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬದಲಾವಣೆ ತರತಕ್ಕಂಥ ಉದ್ದೇಶದಿಂದ ಈ ಸಮಿತಿ ಬಂದಿದೆ. ಸೊ ಈ ಸಮಿತಿ ಈಗಾಗಲೇ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿದ್ವಿ. ಬಹುಶಃ ಅಭಿಪ್ರಾಯಗಳು ಕಾನ್ಫಿಡೆನ್ಷಿಯಲ್ ಆಗಿರೋದ್ರಿಂದ ನಾನು ಈ ಹಂತದಲ್ಲಿ ಹೇಳಿಕೆ ಹೋಗುದಿಲ್ಲ. ಎಲ್ಲ ಪೂರಕವಾಗಿ ಪಕ್ಷವನ್ನ ಬೆಳೆಸ್ತಕ್ಕಂಥ ದೃಷ್ಟಿಯಿಂದನೇ ಎಲ್ಲರೂ ಸಹ ಕಾರ್ಯಕರ್ತರು, ಮುಖಂಡರುಗಳು ಪಕ್ಷವನ್ನ ಬೆಳೆಸಬೇಕು. ಇಲ್ಲಿ ಕಾಂಗ್ರೆಸ್ಸಿನ ಒಂದು ರೀತಿ ಈ ಭಾಗ ಒಂದು ಹಂತದಲ್ಲಿ ಕಾಂಗ್ರೆಸ್ಸಿನ ಗಟ್ಟಿ ನೆಲ ಇದು, ಬಿಜೆಪಿಯ ಗಟ್ಟಿ ನೆಲ ಅಲ್ಲ ಇದು. ಹಾಗಾಗಿ ಕಾಂಗ್ರೆಸ್ ಅನ್ನ ಬೆಳೆಸಬೇಕು ಅನ್ನುವಂತ ಎಲ್ಲರ ಅಭಿಪ್ರಾಯವೂ ಇದೆ. ಆ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಬಹುಶಃ ಬರುವ ದಿನಮಾನಗಳಲ್ಲಿ ಈ ಭಾಗದಲ್ಲಿ ಕಾಂಗ್ರೆಸ್ ಅನ್ನ ಗಟ್ಟಿಗೊಳಿಸ್ತಕ್ಕಂಥ ಅದಕ್ಕೆ ಪ್ರಯತ್ನ ಮಾಡುವಂತದಕ್ಕೆ ಇದೊಂದು ಎಕ್ಸರ್ಸೈಸ್ ಅನ್ನ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ನಾನು ಎರಡು ಹೇಳಿದೆ. ಒಂದು, ಸೋಲಿಗೆ ಕಾರಣ ಏನು, ಸೊ ಅದು ಫ್ಯಾಕ್ಟ್ ಫೈಂಡ್. ಎರಡನೇದು, ಪಕ್ಷವನ್ನು ಹೇಗೆ ಸದೃಢಗೊಳಿಸಬೇಕು ಅನ್ನುವಂಥದ್ದು ಅವರ ಅಭಿಪ್ರಾಯವನ್ನು ಕೇಳ್ತಕ್ಕಂಥ. ಮಿಸ್ತ್ರಿ ಅವರು ನ್ಯಾಷನಲ್ ಲೆವೆಲ್ ಅಲ್ಲಿ ಏನು ಮಾಡಿದ್ದಾರೆ ಅದನ್ನ ಮಾಡ್ತಾ ಇದ್ದಾರೆ. ಇನ್ನು ಗ್ರಾಸ್ ರೂಟ್ ಲೆವೆಲ್ ಮಿಸ್ತ್ರಿ ಅವರು ಎಲ್ಲ ತಾಲೂಕ್ ಲೆವೆಲ್ನ ಅಭಿಪ್ರಾಯ ಪಡೀಲಿಕ್ಕೆ ಆಗಿಲ್ಲದೆ ಇರತಕ್ಕಂಥ ಹಿನ್ನೆಲೆ, ಸೊ ತಳಮಟ್ಟದಿಂದ ಅಭಿಪ್ರಾಯವನ್ನು ಪಡೆಯತಕ್ಕಂಥ ದೃಷ್ಟಿಯಿಂದ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಏನ್ವೇ ಆಗಿದೆ. ಈಗ ಪಕ್ಷ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಅಭಿಪ್ರಾಯ ಸಂಗ್ರಹಿಸಬೇಕು ಅಂತೇಳಿ. ಸೊ ಅದು ಮಾಡಿದ್ದಾರೆ. ಯಾವಾಗ ಮಾಡಿದ್ರು ಸಹ ಪಕ್ಷದ ಬೆಳವಣಿಗೆಗೆ ತಾನೆ, ಹಾಗಾಗಿ ಮಾಡ್ತಾರೆ. ಗ್ಯಾರಂಟಿ ಸ್ಕೀಮ್ಸ್ ಇಂಪ್ಲಿಮೆಂಟ್ ಮಾಡಿದ ನಂತರನೂ ನಿಮ್ಮ 20 ಎಕ್ಸ್ಪೆಕ್ಟೇಷನ್ ಗಿಂತ ಅದನ್ನು ಬಂದಿದೆ. ಸೊ ಇದು ಗ್ಯಾರಂಟಿ ಹೇಳಿಕೆ ಬಯಸ್ತಾನೆ. ಕಳೆದ ಚುನಾವಣೆಯಲ್ಲಿ 2019ರಲ್ಲಿ ನಾವು 1 ಗೆದ್ದಿದ್ವಿ, ಈಗ 9 ಗೆದ್ದಿದೆ. ಸೊ ಹಾಗಾಗಿ 8 ಸ್ಥಾನಗಳನ್ನ ಜಾಸ್ತಿ ಆಗಿದೆ. ಹಾಗಾಗಿ ಗ್ಯಾರಂಟೀಸ್ ವರ್ಕೇ ಆಗಿಲ್ಲ ಅಂತ ನಾನು ಹೇಳಿಕ್ಕೆ ಹೋಗುದಿಲ್ಲ. ಸೊ ಕೆಲವು ಕಡೆ ಕಡಿಮೆ ಮಾರ್ಜಿನ್ ಅಲ್ಲಿ ಸೋತಿದ್ದವರು ಇದ್ದಾರೆ. ಆದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು 20 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂಥದ್ದು. ಯಾಕಂದ್ರೆ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಸುವಂತ ದೃಷ್ಟಿ. ಸೊ ಅದರಲ್ಲಿ ಹಿನ್ನಡೆ ಆಗಿರುವಂಥದ್ದು. ಅದರ ಜೊತೆಗೆ ಈಗೇನೋ 3rd ಟರ್ಮ್ ಇವರು ಬಂದಿದ್ದಾರೆ, ಮಿಸ್ಟರ್ ಮೋದಿ ಅಂಡ್ ಹಿಸ್ ಟೀಮ್. ಅವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಕ್ರಿಯೆಗಳನ್ನು ಹಾಳು ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನ ಮನೆಗೆ ಕಳಿಸುವಂಥದ್ದು ಸೂಕ್ತ ಅನ್ನುವಂಥದ್ದು ಜನಾಭಿಪ್ರಾಯ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಪ್ರಯತ್ನಗಳನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲೇ ಮಾಡಿದ್ದೇವೆ. ಸೊ ಆದರೆ ಭಾರತೀಯ ಜನತಾ ಪಾರ್ಟಿಯವರಿಗೆ, ಅದರಲ್ಲೂ ಮಿಸ್ಟರ್ ಮೋದಿಗೆ, ಈಗ ಉದಾಹರಣೆಗೆ ರಾಮನ ಹೆಸರನ್ನ ಹೇಳಿದ್ದಾರೆ. ಸೆಕ್ಷನ್ 171 ಆಫ್ ಹಳೆ ಇಂಡಿಯನ್ ಪೀನಲ್ ಕೋಡ್ ಅಲ್ಲಿ, ಹಾಗೆ ಸೆಕ್ಷನ್ 123 ಆಫ್ RP Act 1951 ಪ್ರಕಾರ ಡಿವೈನ್ ಪವರ್ ಹೆಸರನ್ನ ಬಳಸುವಂಥದ್ದು, ರಿಲಿಜಿಯಸ್ ಅಥವಾ ಕಾಸ್ಟ್ ಹೆಸರನ್ನ ಬಳಸ್ತಕ್ಕಂಥದ್ದು ಕಾನೂನು ಬಾಹಿರ. ಆದ್ರೂ ಅವರಿಗೆ ಪ್ರಧಾನಮಂತ್ರಿಗಳಿಗೆ ಬಿಜೆಪಿನವ್ರಿಗೆ ಅರ್ಥನೇ ಆಗೋದಿಲ್ಲ. ಜಾತಿ, ಧರ್ಮ, ದೇವರು ಇವೆಲ್ಲವನ್ನು ಸಹ ಬಳಸ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಸಹ ಅವರ ಎಕ್ಸ್ಪೆಕ್ಟೆಡ್ 400 ಸೀಟ್ಸ್ ಅನ್ನ ಗೆಲ್ಲಲಿಕ್ಕೆ ಆಗಿಲ್ಲ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಕಾಂಗ್ರೆಸ್, ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಕಾಂಗ್ರೆಸ್, ಈ ದೇಶದಲ್ಲಿ ಸಾಮರಸ್ಯವನ್ನ ಉಳಿಸ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಂತ ಕಾಂಗ್ರೆಸ್, ಅದನ್ನ ಉಳಿಸ್ತಕ್ಕಂಥದಕ್ಕೆ ಅವಿರತ ಶ್ರಮವನ್ನು ವಹಿಸ್ತಕ್ಕಂಥದಕ್ಕೆ ನಾವೆಲ್ಲರೂ ಸಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಮೀಟಿಂಗ್ ಅಂತ ಹೇಳಿ ಹೇಳಿಕೆ ಬಯಸ್ತೇವೆ. ಪಕ್ಷದ ಕಾರ್ಯಕರ್ತರು ನಾಯಕರನ್ನು ಬೇಕಾದ್ರೆ
ದರ್ ಇಸ್ ನೋ ಲಿಮಿಟ್. ಯಾರಿವತ್ತು ನಮ್ಮ ಸಾಮಾನ್ಯ ಕಾರ್ಯಕರ್ತರಿದ್ದಾರೆ, ನಾಯಕರುಗಳಿದ್ದಾರೆ, ಇವರುಗಳು ಒಂದು ರೀತಿಯಲ್ಲಿ ಜನರು ಮತ್ತೆ ಪಕ್ಷದ ಮಧ್ಯೆ ಸೇತುವೆ ಆಗಿರುವಂಥ, ನಮ್ಮ ಪಕ್ಷದ ಯಾರು ಕಟ್ಟಾಳುಗಳಿದ್ದಾರೆ ಕಾರ್ಯಕರ್ತರು, ಅವರು ನಮ್ಮ ಪಕ್ಷ ನಮ್ಮ ಸರ್ಕಾರದ ಮಧ್ಯೆ ಸೇತುವೆ ಆಗಿರುವಂಥವ್ರು ಜನರ ಮಧ್ಯೆ. ಹಾಗಾಗಿ ಜನಾಭಿಪ್ರಾಯವನ್ನು ಪಡೆದೇ ಅವರು ಹೇಳ್ತಕ್ಕಂಥ ಅಭಿಪ್ರಾಯ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಜನಾಭಿಪ್ರಾಯ ಏನಿದೆ, ಮಂಗಳೂರಲ್ಲಿ ಸೋಲಿಕ್ಕೆ ಕಾರಣ ಏನು, ಜನರಿಂದ ಮಾಹಿತಿ ಅವರು ಸಿಕ್ಕಿರುತ್ತೆ. ಅಥವಾ ಚಿಕ್ಕಮಗಳೂರಿಂದ ಸೋಲಿಕ್ಕೆ ಕಾರಣ ಏನು, ಜನರಿಂದ ಅವ್ರಿಗೂ ಒಂದಿಷ್ಟು ಮಾಹಿತಿ ಇರುತ್ತೆ. ಸೊ ಹಾಗಾಗಿ ನಮ್ಮ ಯಾರು ನಿಷ್ಠಾವಂತ ಕಾರ್ಯಕರ್ತರು, ನಾಯಕರಿದ್ದಾರೆ, ಸತ್ಯವನ್ನ ನಮಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಅಭಿಪ್ರಾಯವನ್ನು ಪಡಿತಾ ಇದ್ದೇವೆ ಹೊರತು ಕೇವಲ ತೋರ್ಗಾಣಿಕೆಗೋಸ್ಕರ ಇಲ್ಲಿ ಬಂದಿಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಈಗ ನಮ್ಮ ಕರಾವಳಿಯಲ್ಲಿ ಈ ಹೇಳ್ಕೊಳ್ಳುವಂಥದ್ದು ಯಾರು ಸೋಲಿಗೆ ಕಾರಣ ನೀವು ಯಾರು ನೋಡಿ, ನನಗೆ ನಮ್ಮ ಪಕ್ಷದಿಂದ ಒಂದು ಸ್ಪಷ್ಟವಾದಂತ ನಿರ್ದೇಶನ ಇದೆ. ಈಗ ಯಾವ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿದ್ದೇವೆ ಆ ಅಭಿಪ್ರಾಯವನ್ನ ಅವರಿಗೆ ತಿಳಿಸದೆ ನಾನು ಎಲ್ಲೂ ಸಹ ಲೀಕ್ ಮಾಡಿದರೆ ಅದು ನನ್ನ ಕರ್ತವ್ಯದಲ್ಲಿ ನಾನು ಚ್ಯುತಿ ಮಾಡಿದಂತೆ ಆಗುತ್ತೆ, ನಾನಾಗ್ಲಿ ನನ್ನ ಸಮಿತಿ ಆಗಲಿ. ಹಾಗಾಗಿ ಅನೇಕ ವಿಚಾರಗಳು ಬಂದಿದ್ದಾವೆ. ಆ ವಿಚಾರಗಳನ್ನು ನಾನು ಈ ಹಂತದಲ್ಲಿ ಹೇಳುವಂಥದ್ದು, ನನ್ನಂತ ನಾನು ಇಡೀ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋವಂಥವನಿಗೆ ಶೋಭೆ ತರೋದಿಲ್ಲ ಅನ್ನೋಂಥ ಕಾರಣದಿಂದ ನಾನು ಅಡಿಕೆ ಅದು ಯಾವುದನ್ನು ಸಹ ಹೇಳಿಕೆ ಹೋಗುದಿಲ್ಲ. ಈಗ ಒಂದು ನೀವು ಚುನಾವಣೆ ಸಂದರ್ಭದಲ್ಲಿ ಈಗ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರಿ ಭ್ರಷ್ಟಾಚಾರದ ವಿರುದ್ಧವಾಗಿ ಇರುವಂತ ಪಕ್ಷ ಎಲ್ಲವನ್ನ ಹೇಳಿದ್ರಿ. ನೋಡಿ, ನಾನು ಸ್ಪಷ್ಟಪಡಿಸ್ತೇನೆ, ಕಾಂಗ್ರೆಸ್ ಎಂದೂ ಸಹ ಭ್ರಷ್ಟಾಚಾರವನ್ನ ಸಹಿಸೋದಿಲ್ಲ, ಇದು ಸ್ಪಷ್ಟ. ಮಿಸ್ಟರ್ ಮೋದಿ ಅವರು 2018ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ವಸೂಲಿ ರಾಮಯ್ಯ ಅಂತೇಳಿ ಜರದಂಥ ಸಂದರ್ಭದಲ್ಲಿ 100 ಕೋಟಿಗೆ ಅವರಿಗೆ ನೋಟಿಸ್ ಕೊಟ್ಟಿದ್ವಿ. ನಾನೇ ಕೊಟ್ಟಿದ್ದೆ ಆಸ್ ಎ ಲಾಯರ್ ಆನ್ ಬಿಹಾಫ್ ಸಿದ್ದರಾಮಯ್ಯ. ಅಮಿತ್ ಶಾಗೆ, ಮೋದಿಗೆ, ಯಡಿಯೂರಪ್ಪನವರಿಗೆ, ಇನ್ನಿತರಿಗೆ ಕೊಟ್ಟಿರ್ತಕ್ಕಂಥ ಅದು ಉತ್ತರ ಕೊಡ್ಲಿಕ್ಕೂ ಆಗಲಿಲ್ಲ. ಅಂತಿಮವಾಗಿ ಸೇಡಿನ ರಾಜಕಾರಣ ಮಾಡಬಾರದು ಅಂತೇಳಿ ಅದನ್ನು ಕೇಸ್ ಹಾಕೋದು ಬೇಡ ಅಂತ ಹೇಳಿ ಬಿಟ್ವಿ. ಆದರೆ ಈಗ ಏನಾಗಿದೆ, 40% ಏನೋ ಅವರು ಭ್ರಷ್ಟಾಚಾರ ಮಾಡಿದ್ರು ಅಂತೇಳಿ ನಾವು ಅವರ ಮೇಲೆ ಚಾರ್ಜಸ್ ಮಾಡಿದ್ವಿ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಕಮಿಷನ್ ಅನ್ನು ನೇಮಕ ಮಾಡಿದ್ದೇವೆ. ನನಗೆ ಇರುವಂತ ಮಾಹಿತಿ ಪ್ರಕಾರ ಸುಮಾರು ಹತ್ತತ್ರ 700-800 ಪ್ರಕರಣಗಳಲ್ಲಿ ಅವರಿಗೆ ಕಂಪ್ಲೇಂಟ್ಸ್ ಅನ್ನ ಬಂದಿರತಕ್ಕಂಥದ್ದು ಇದೆ ಅಂತೇಳಿ ಅವ್ರು ಹೇಳ್ತಾ ಇದ್ರು. ಸುಮಾರು ಒಂದು ಹತ್ತತ್ರ ಎಲ್ಲಿ ವರ್ಕ್ಸ್ ಇದ್ದಾವೆ ಅದು ಲಕ್ಷಾಂತರ ವರ್ಕ್ಸ್ ಅನ್ನ ಭ್ರಷ್ಟಾಚಾರ ಆಗಿರುವಂಥದ್ದು ಹೇಳಿದ್ದಾರೆ. ಅವ್ರು ಈಗಾಗಲೇ ಯಾರು ಕಾಂಟ್ರಾಕ್ಟರ್ಸ್ ಇಂದ ಎಷ್ಟು ಪರ್ಸೆಂಟೇಜ್ ಅನ್ನ ಕಮಿಷನ್ ಅನ್ನ ಪಡೆದಿದ್ರು ಅನ್ನುವಂಥದ್ರ ಬಗ್ಗೆನೂ ಸಹ ಅವರು ಎವಿಡೆನ್ಸ್ ಅನ್ನ ಇತ್ತೀಚೆಗೆ ಕಲೆಕ್ಟ್ ಮಾಡಿದ್ದಾರೆ, ಎವಿಡೆನ್ಸ್ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳಿ ಅವರು ಇತ್ತೀಚೆಗೆ ಎಲ್ಲೋ ಒಂದು ಕಡೆ ಹೇಳಿರ್ತಕ್ಕಂಥದ್ದನ್ನು ಸಹ ತಾವು ಗಮನಿಸಿರ್ಬೋದು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನಾನು ಇಷ್ಟೇ ಹೇಳ್ತೇನೆ, ನ್ಯಾಯಾಂಗ ತನಿಖೆ ಹಿನ್ನೆಲೆಯಲ್ಲಿ ಯಾವ ವರದಿ ಬರುತ್ತೆ ಆ ವರದಿಯ ಆಧಾರದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಅರ್ಥಾತ್ ಕಾಂಗ್ರೆಸ್ಸಿನ ಸರ್ಕಾರ ಸಂಬಂಧಪಟ್ಟಂತವ್ರು ಯಾರೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರ ಮೇಲೆ ಕ್ರಮ ಜರುಗಿಸುತ್ತೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಸರ್, ನಿಮ್ಮ ಸೋಲು ಸಂವಿಧಾನಕ್ಕೆ ಅಪಚಾರ ಆಗೋದು ಹೇಗೆ? ನಿಮ್ಮ ಸೋಲು ಸಂವಿಧಾನಕ್ಕೆ ಅಪಚಾರ ಆಗೋದು ಹೇಗೆ ಅಂತ ಈಗಾಗಲೇ ನೀವು ಹೇಳಿದ್ರಿ. ಅಂದ್ರೆ ನಾವು ಸೋತದ್ದು ಸಂವಿಧಾನಕ್ಕೆ ಅಪಚಾರ ಅಂತ. ನಾನು ಬಹುಶಃ ನಿಮ್ಗೆ ಇನ್ನೊಂದು ಸಾರಿ ಸ್ಪಷ್ಟಪಡಿಸ್ತೇನೆ. ಯಾರು ಸಂವಿಧಾನಕ್ಕೆ ಅಪಚಾರ ಎಸಗಿದ್ದಾರೆ, ಮಿಸ್ಟರ್ ಮೋದಿ ಅಂಡ್ ಹಿಸ್ ಟೀಮ್, ಅವರನ್ನ ಸೋಲಿಸ್ತಕ್ಕಂಥದ್ದು, ಸೋಲಿಸಬೇಕಾಗಿರುವಂಥದ್ದು ಸಂವಿಧಾನ ಉಳಿಸ್ಲಿಕ್ಕೋಸ್ಕರ, ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೋಸ್ಕರ. ಸೊ ಹಾಗಾಗಿ ಆ ಸೋಲು ಈ ವ್ಯವಸ್ಥೆಗೆ ಆಗಿರುವಂಥ ಸೋಲು ಆಗಿದೆ. ಮೋದಿಯವರ ವಿರುದ್ಧ ಓಟ್ ಹಾಕಿದ್ದಿದ್ರೆ, ಇವತ್ತು ಹೋಗಿದ್ದಿದ್ರೆ, ನಾನು ನಿಮ್ಗೊಂದೇ ಪ್ರಶ್ನೆ ಕೇಳ್ತೇನೆ. ಚುನಾವಣೆ ಆದ ಮೇಲೆ ಈಗ ಬಡ್ಜೆಟ್ ಅನ್ನ ಮಂಡನೆ ಮಾಡಿದ್ದಾರಲ್ಲ, ಬಡ್ಜೆಟ್ ಅಲ್ಲಿ ಯಾರಾದ್ರೂ ಸಹ ಬೀಯಿಂಗ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಸ್ಟೇಟ್ಸ್ಮನ್ಶಿಪ್ ಅನ್ನ ತೋರಿಸ್ಬೇಕು.
ಅಥವಾ ಗ್ರಾಮ ಮಟ್ಟದ ಪಂಚಾಯತ್ ಲೆವೆಲ್ ಎಲ್ಲ ಪೊಲಿಟಿಷಿಯನ್ಸ್ ತರ ನಡ್ಕೋಬೇಕು? ಯಾಕೆ ವೈ ದೇ ಹ್ಯಾವ್ ಗಿವನ್ ಸೋ ಮಚ್ ಇಂಪಾರ್ಟೆನ್ಸ್ ಟು ಆಂಧ್ರ ಅಂಡ್ ಬಿಹಾರ್? ಇಸ್ ಇಟ್ ನಾಟ್ ಅನ್ಡೆಮೋಕ್ರೆಟಿಕ್ ಪ್ರೋಸೆಸ್? ಸೊ ಹೀಗೆ ಒಂದು ಕಡೆ ಅನುದಾನವನ್ನು ಕೊಡ್ತಕ್ಕಂಥದ್ರಲ್ಲಿ ಡಿಸ್ಕ್ರಿಮಿನೇಷನ್, ಇನ್ನೊಂದು ಕಡೆ ನೀತಿ ಆಯೋಗ ಸಭೆ ಮಾಡ್ತಾರೆ. ನಿನ್ನೆ ಸ್ಟೇಟ್ಸ್ಮನ್ಶಿಪ್ ಅನ್ನ ತೋರಬೇಕಾಯಿತು ಪ್ರಧಾನಮಂತ್ರಿಗಳು. ರಾಷ್ಟ್ರದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕಾನ್ಫಿಡೆನ್ಸ್ಗೆ ತೆಗೆದುಕೋಬೇಕಾಯ್ತು. ಕಾನ್ಫಿಡೆನ್ಸ್ ತೆಗೆದುಕೊಳ್ಳೋದಿರಲಿ. ಚಂದ್ರಬಾಬು ನಾಯ್ಡಿಗೆ 20 ನಿಮಿಷ ಕೊಡ್ತಾರೆ ಭಾಷಣ ಹೊಡೆಯೋದಕ್ಕೆ. ಇಂಡಿಯಾ ಬ್ಲಾಕ್ನ ಪರವಾಗಿ ಹೋದಂತ ಶ್ರೀಮತಿ ಮಮತಾ ಬ್ಯಾನರ್ಜಿ ಅವರಿಗೆ ಮೈಕ್ ಆಫ್ ಮಾಡ್ತಾರೆ. ಇಸ್ ಇಟ್ ಡೆಮೋಕ್ರೆಟಿಕ್ ಪ್ರೋಸೆಸ್? ವಾಟ್ ಎಲ್ಸ್ ಯು ವಾಂಟ್? ಸೊ ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ. ನೋಡಿ, ಈಗ ಇದೊಂದಾಯ್ತಾ, ಅಧಿಕಾರಕ್ಕೆ 3ನೇ ಸಾರಿ ಬಂದ ತಕ್ಷಣ ಈಗ ಎಲ್ಲಾ ಅಧಿಕಾರಿಗಳು ಸಹ RSS ಹೋಗಬಹುದು ಅಂತ ಹೇಳ್ತಾರೆ. RSS ಮತ್ತೆ ಬಿಜೆಪಿ ಒನ್ ಅಂಡ್ ದ ಸೇಮ್. ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲಾ ಮಂತ್ರಿಗಳು, ಬಿಜೆಪಿಯ ಮಂತ್ರಿಗಳು RSS ನ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಹೇಳಿದ್ರು. ಈಗ ನಾಳೆ ಏನಾಗ್ಬೋದಪ್ಪ, ನಿಮ್ಮ ಮಂಗಳೂರಿನ DC ಸಾಯಂಕಾಲ ಇದಕ್ಕೆ ಶಾಖೆಗೆ ಹೋದ್ರೆ, ನಿಮ್ಮ SP ನಾಳೆ ಬೆಳಿಗ್ಗೆ ಶಾಖೆಗೆ ಹೋದ್ರೆ, ಅಂದ್ರೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಬೇರೆ ಈಗ ಉದಾಹರಣೆಗೆ ಬೇರೆ ರಿಲಿಜಿಯನ್ ಆರ್ಗನೈಸೇಷನ್ಸ್ನವರು ನಮಗೂ ಅವಕಾಶ ಕೊಡಿ ಅಂತ ಹೇಳಿದ್ರೆ ಅವ್ರಿಗೂ ಕೊಡ್ತೀರಾ? ಸಂವಿಧಾನದಲ್ಲಿ ಸ್ಪಷ್ಟವಾಗಿದೆ, ಸಂವಿಧಾನದ ಪ್ರಿಯಾಂಬಲ್ ಅಲ್ಲಿ ಧರ್ಮ ನಿರಪೇಕ್ಷತಾ ತತ್ವದ ಮೇಲೆ ಈ ರಾಷ್ಟ್ರವನ್ನ ಕಟ್ಟಬೇಕು ಅಂತ ಹೇಳಿ. ವಾಟ್ ಈಸ್ ದ ಮೆಸೇಜ್ ಮಿಸ್ಟರ್ ಮೋದಿ ಹ್ಯಾಸ್ ಗಿವನ್ ನೌ? ಹಾಗಾಗಿ there is a threat for democracy, there is a threat for constitution ಅಂತ ಹೇಳಿ. ಹಾಗಾಗಿ ಈ ಚುನಾವಣೆಯಲ್ಲಿ ಬಿಜೆಪಿ ಸೋಲ್ಬೇಕಾಗಿತ್ತು. ಈ ಚುನಾವಣೆಯಲ್ಲಿ ಬಿಜೆಪಿ ತರ ಏನು ಇಂಡಿಯಾ ಒಕ್ಕೂಟ ಇತ್ತು, ಅದಕ್ಕೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ಈ ದೇಶದ ಬಹುತೇಕ ಜನರ ಅಭಿಪ್ರಾಯ ಆಗಿತ್ತು, ನಮ್ಮೆಲ್ಲರ ಅಭಿಪ್ರಾಯ ಆಗಿತ್ತು. ಅದರಲ್ಲಿ ಸೋಲ್ ಕಂಡಿದ್ದೇವೆ. ಆ ಸೋಲಿಗೆ ಕಾರಣ ಏನು ಅನ್ನೋದನ್ನ ಪರಾಮರ್ಶೆ ಮಾಡಲಿಕ್ಕೆ ಬಂದಿದೆ. ಸೋಲನ್ನು ಒಪ್ಪಿಕೊಳ್ಳಿಕ್ಕೆ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಗೆದ್ದವರು ಖುಷಿ ಪಡ್ತಾರೆ, ಸೋತಂತವರು ಪ್ರಯತ್ನ ಮುಂದೆ ಬರೆಸಲೇಬೇಕಲ್ವಾ? ಆ ಪ್ರಯತ್ನ ಮಾಡ್ತಾ ಇದ್ರು, ಒಪ್ಕೊಳ್ಳೇಬೇಕು. ನಾವು ಇಲ್ಲ ಸೋತಿಲ್ಲ ಅಂತ ಹೇಳಕ್ಕಾಗತ್ತ? ನಾನು 2 ಸಾರಿ, ಒಂದ್ಸಾರಿ 0.32, ಒಂದ್ಸಾರಿ 0.56 ಅಪ್ಪರ್ ಹೌಸಿಗೆ ಸೋತಿದ್ದಪ್ಪ. ನಾನು ಸೋತಿಲ್ಲ ಅಂತ ಹೇಳಕ್ಕಾಗತ್ತ? ಸೋತಿದ್ದೇನೆ. ಹಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ಇವತ್ತೇನು ಸೋತಿದ್ದೇವೆ, ಆ ಸೋಲನ್ನು ಒಪ್ಕೊಂಡಿದ್ದೇವೆ. ಇವತ್ತಿನ ಸೋಲು ನಾಳೆಯ ಗೆಲುವಿಗೆ ಸೋಪಾನ ಅನ್ನುವಂಥ ರೀತಿಯಲ್ಲಿ ನಾವು ಪ್ರಯತ್ನ ಮುಂದುವರಿಸಿದ್ದೇವೆ. ಸೋಲ್ಬೇಕಾದ್ರೆ ನಾವೇನು ಟ್ರೈ ಮಾಡಬೇಕಲ್ಲ, ಸೋಲಿಸಬೇಕಲ್ಲ. ನಿಮ್ಮ ಲೀಡರ್ಸ್ ಸೋಲಿಸಲಿಕ್ಕೆ ರೆಡಿ ಇಲ್ಲ ಬಿಜೆಪಿ. ನೋಡಿ, ನಾನು ಇಷ್ಟೇ ಹೇಳ್ತೇನೆ, ನಮ್ಮ ಎಲ್ಲ ಲೀಡರ್ಸು ಬಿಜೆಪಿಯನ್ನು ಸೋಲಿಸಬೇಕು ಅನ್ನುವಂಥದ್ದು ಇದೆ. ಆದರೆ ಇನ್ನೊಂದು ಹೇಳ್ತೇನೆ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಲೀಡರ್ಗಳಿಂದ ಆ ಒಂದು ಜನತಾ ಮೂವ್ಮೆಂಟ್ ಶುರುವಾದ. ಜನತಾ ಮೂವ್ಮೆಂಟ್ ಇದೆಯಲ್ಲ, ಜನ ತೀರ್ಮಾನ ಮಾಡಿದ್ರೆ ಯಾರೂ ಲೆಕ್ಕಕ್ಕೆ ಬರೋದಿಲ್ಲ. ಯಾರು ಏನೇ ಹೇಳಿದ್ರು ಸಹ ಹೇಳ್ಕಪ್ಪ, ನಾವು ಓಟ್ ಯಾರಿಗೆ ಹಾಕ್ಬೇಕೋ ಅವ್ರಿಗೆ ಹಾಕ್ತೀವಿ. ಈಗ ಉದಾಹರಣೆಗೆ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಯಾರಾದ್ರೂ 135 ಸೀಟ್ ನಾವು ಗೆಲ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರ? ಅವ್ರಿಗೆ ನೀವೇ ಬರೀದ್ರಿ 90ರಲ್ಲಿ ಇರ್ತಾರೆ, 95ರಲ್ಲಿ ಇರ್ತಾರೆ ಹಾಗೆ. ಆದ್ರೆ ಜನ ಏನ್ ಮಾಡಿದ್ರು? ಸೊ ಜನ ತೀರ್ಮಾನ ಮಾಡಿದ್ರು, ಇಲ್ಲ ಭ್ರಷ್ಟ ಬಿಜೆಪಿ ರಾಜ್ಯದಲ್ಲಿ ಹೋಗಬೇಕು, ಜನಪರವಾದಂತ ಕಾಳಜಿ ಇರತಕ್ಕಂತ ಸೆಕ್ಯುಲರ್ ಪಾರ್ಟಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ಜನಾಭಿಪ್ರಾಯ ಆಗಿತ್ತು. ಹಾಗಾಗಿ ಜನ ಓಟ್ ಹಾಕಿದ್ರು. ನೋಡಿ, ನಾವು ಅಲ್ಟಿಮೇಟ್ಲಿ ಮತದಾರರೇ ಗೆಲ್ಲಿಸುವಂಥದ್ದು. ಪಾರ್ಟಿಯ ಕಾರ್ಯಕರ್ತರು ಏನಪ್ಪಾ ಅಂದ್ರೆ ಕೆಟಲಿಸ್ಟ್. ಪಾರ್ಟಿಯ ಕಾರ್ಯಕರ್ತರು ಕೆಟಲಿಸ್ಟ್ ಆಗಿ ಕೆಲಸ ಮಾಡಬೇಕೆ ಹೊರತು ಎಲ್ಲ ನಾವೇ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಮೂರ್ಖತನ ಆಗುತ್ತೆ. ನೋಡಿ, ಈಗಾಗಲೇ ಪಾರ್ಟಿ ವರ್ಕರ್ಸ್ಗೆ ಮತ್ತು ಜನರಿಗೆ 58,000 ಕೋಟಿ ವೆಚ್ಚದಲ್ಲಿ 5 ಗ್ಯಾರಂಟೀಸ್ ಕೊಟ್ಟಿರುವಂಥದ್ದು ಎಲ್ರಿಗೂ ಅಲ್ವಾ?
ಅದು ನಮ್ಮ ಕಾರ್ಯಕರ್ತರಿಗೂ ಹೋಗುತ್ತೆ, ಬಿಜೆಪಿ ಕಾರ್ಯಕರ್ತರಿಗೂ ಹೋಗುತ್ತೆ, ಜನಸಾಮಾನ್ಯರು ಇದರ ಜೊತೆಗೆ ಎಸ್ ನಿಗಮ ಮಂಡಳಿಗಳಲ್ಲಿ ನಾಮಿನೇಷನ್ಸ್ ಮಾಡಬೇಕು ಅನ್ನುವಂಥದ್ದು ಇದೆ. ಈಗಾಗಲೇ ಸನ್ಮಾನ್ಯ ಪರಮೇಶ್ವರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಈಗಾಗಲೇ ಅವರು ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಅತಿ ಶೀಘ್ರದಲ್ಲಿ ಕಾರ್ಯಕರ್ತರಿಗೆ ಎಲ್ಲೆಲ್ಲಿ ಅವರಿಗೆ ಅವಕಾಶ ಕೊಡಲಿಕ್ಕೆ ಸಾಧ್ಯತೆ ಇದೆ ಅದರಲ್ಲಿ ನಾಮಿನೇಟ್ ಮಾಡುವಂಥ ಪ್ರಕ್ರಿಯೆಯೂ ಸಹ ಜಾರಿಯಲ್ಲಿದೆ ಅಂತೇಳಿ ಹೇಳಿಕೆ ಬಯಸ್ತೇನೆ.